ಸೊ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಕಾವ್ಯ ಗೌಡ. ಹೇಗಿದ್ದೀರಾ? ಹೋಗ್ತದೆ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಅಲ್ಲಿ ಶೇರ್ ಮಾಡಿ. ಇವತ್ತು ನನ್ನ ಫ್ರೆಂಡ್ಸ್ ಸಿಗ್ತೀನಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ದೀಪು ಸಿಗ್ತಾಳೆ ಅಂತ ಹೇಳಿದ್ದೆ ಅಲ್ವಾ, ದೀಪು ಸಿಕ್ಕಿದ್ದಾಳೆ. 3 ಮಂತ್ ಆಗಿತ್ತು ಸಿಕ್ಕಿ. ನನಗೆ ಖುಷಿ ಆಗ್ತಿದೆ. ನಾವು ಇಷ್ಟು ದಿವಸ ಸಿಕ್ಕಿದಲ್ಲೇ ಇರಲಿಲ್ಲ. ವೀಕ್ಲಿ ಒಂದು ಸಲನಾದರೂ ನಾವು ಸಿಗ್ತಿದ್ವಿ. ಹಾಯ್ ಮಾಡೋದಿತ್ತು ನನ್ನ ಹಾಗೆ. ಹಾಯ್ ಸಾಕು ಅಂತಿದ್ದಾಳೆ. ಜಸ್ಟ್ ಅವಳಿಗೆ ಸೋಷಿಯಲ್ ಮೀಡಿಯಾ ಅಂದರೆ ಅಷ್ಟು ಇಷ್ಟ ಆಗಲ್ಲ. ಸೊ ಟೆಂಪಲ್ಗೆ ಹೋಗ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ಪೂಜೆನ ಮುಗಿಸ್ಕೊಂಡ್ವಿ. ಪ್ರಸಾದ ಕೊಡ್ತಾ ಇದ್ದಾರೆ. ಪ್ರಸಾದ ತಿಂತಾ ಇದ್ದೀವಿ. ಬಿಸಿಬೇಳೆ ಬಾತು ಸೊ ತಿಂದು ಸೊ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಕೆಫೆಗೆ ಬಂದ್ವಿ. ಅಲ್ಲಿ ಕೊಟ್ಟಿದ್ದು ಪ್ರಸಾದ ದೀಪಿಗೆ ಹೋಗಿ ಸಾಕಾಗಿರುವಂತೆ. ಅದಕ್ಕೆ ಮಿಲ್ಕ್ ಶೇಕ್ ಮತ್ತು ಪಿಜ್ಜಾ ತಾಂಡಿದ್ವಿ. ಏನು ಹೇಳ್ತಿದ್ದಾಳೆ ಕೇಳಿಸ್ಕೊಳ್ಳಿ. ಏನು ದೀಪು ಪಿಜ್ಜಾ ಹೇಗಿದೆ? ಬರೀ ಫೋನ್ ನೋಡ್ತಾನೆ ಕೂತ್ಕೊ. ಟೆಂಪಲಿನ ಬಂದ ತಕ್ಷಣ ಹೇಳಿದ್ರು ನನಗೆ ಹೊಟ್ಟೆ ಹಸಿತಿದೆ, ಏನಾದರೂ ತಿನ್ನೋಣ ಅಂತ. ಅಲ್ಲಿ ಕೊಟ್ಟಿದ್ದು ಪ್ರಸಾದ ಸಾಕಾಗಿಲ್ಲ ಅನಿಸುತ್ತೆ ಇವಳಿಗೆ. ಅದಕ್ಕೆ ಅಲ್ವಾ? ಮಾತಾಡೆ, ಏನಾದರೂ ಹೇಳು. ಸಾಕಾ? ನಾವಿಬ್ಬರು ಸಿಕ್ಕಿ ತುಂಬ ದಿನ ಆಗಿತ್ತಲ್ವ, ಅದಕ್ಕೆ ಪ್ರೀತಿಯಿಂದ ದೀಪು ತಿಳಿಸಿದಳು. ಕ್ಯಾಮ್ರಾ ಅಂದರೆ ಆಗಲ್ಲ. ಸೋಷಿಯಲ್ ಮೀಡಿಯಾ ಅವಳಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಕ್ಯಾಮ್ರಾ ಮುಂದೆ ಬರಲ್ಲ ಅಲ್ವ ದೀಪು? ಸೊ ಗೈಸ್ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.